ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ನಾವು ಪ್ರಚಾರವನ್ನ ಮಾಡ್ತೀವಿ ಅಂತ ಹೇಳಿ ಇದೀಗ ಜೆಡಿಎಸ್ ಗರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಪರ ಪ್ರಚಾರಕ್ಕೆ ಜೆಡಿಎಸ್ ಒಪ್ಪಿದೆ. ಮೈತ್ರಿಯಿಂದ 6 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದೇನೆ ಅಂತ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೊಸಕೋಟೆ ಮತ್ತು ದೇವನಹಳ್ಳಿ ದೊಡ್ಡಬಳ್ಳಾಪುರ ಅಧ್ಯಕ್ಷಗಳಲ್ಲಿ ಮನವಿ ಮಾಡೋದಷ್ಟೇ, ನಮ್ಮ ಜೆಡಿಎಸ್ನ ಕಾರ್ಯಕರ್ತರಲ್ಲಿ ಮನವಿ ಮಾಡೋದಷ್ಟೇ. ಇವತ್ತು ಸಮ್ಮಿಶ್ರ ಸರ್ಕಾರಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು. ನಮ್ಮ ಯಾರ್ಯಾರು ಕಾರ್ಯಕರ್ತರಿದ್ದಾರೆ ಅವರು ಮನವೊಲಿಸಿ ಇರಬೇಕು. ಹಿಂದೆ ಕಷ್ಟ ಇದೆ, ಇಲ್ಲ ಅಂತ ಹೇಳಿಲ್ಲ, ಕಷ್ಟ ಆಗಿದೆ. ಆವತ್ತು ವೀರಪ್ಪ ಮೊಯ್ಲಿ ಅವರ ವಿರುದ್ಧವಾಗಿ ನಾವು ಮಾತಾಡಿದೀವಿ, ಇಲ್ಲ ಅಂತಿಲ್ಲ. ಆದ್ರೆ ಆವತ್ತಿಗೆಲ್ಲ ಬೇರೆ ಇದೆ. ಇವತ್ತಿನ ದಿವಸ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ನಾವು ನಿಶ್ಚಿತವಾಗಿ ಮಿಶ್ರಣ ಏನಿರ್ತದೋ ಅದೇ ರೀತಿ ಇವತ್ತು ನಾವು ಯಾವುದಕ್ಕೂ ನಾವು ಏನೇ ಮಾಡಿದ್ರು ಮಿಶ್ರಣ ಇದ್ದರೆ ನಾವು ಊಟ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಇವತ್ತು ನಾವು ಜನತಾದಳ ಮತ್ತು ಕಾಂಗ್ರೆಸ್ ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು ಸರಳ ಜೀವಿ ಇವತ್ತು ವೀರಪ್ಪ ಮೊಯ್ಲಿ ಸರಳ ಜೀವಿ ಒಬ್ಬರ ಮೇಲೆ ಯಾವತ್ತೂ ತೋರಿಸೋದಿಲ್ಲ, ಒಬ್ಬರು ಯಾವತ್ತೂ ಹೇಳೋದಿಲ್ಲ. ಅವರು ಏನಾದ್ರೂ ಅವ್ರನ್ನ ಬೇರೆಯವರು ಯಾವ ಥರ ಮಾತಾಡಿದ್ರು ಒಂದೇನು ಟೇಕ್ ಇಟ್ ಈಸಿ ಥರ ತಗೊಂಡಂಥ ವ್ಯಕ್ತಿ ಇವತ್ತು ನಮಗೆ ಅಭ್ಯರ್ಥಿ ಆಗಿದ್ದಾರೆ. ಅವ್ರು 10 ವರ್ಷದಿಂದ ಮಾಡಿರುವಂಥ ಕೆಲಸಗಳನ್ನು ಅವರ ಭಾಷೆಯಲ್ಲಿ ಮಾತಾಡ್ತಾರೆ. ಅವರಿಗೆ ನಾವು ಹೆಚ್ಚಿಗೆ ಮತ ಕೊಡುವಂಥ ವ್ಯವಸ್ಥೆನ ನಾವು ಮಾಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಜೆಡಿಎಸ್ ಗರು ಇದೀಗ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡ ರಾಹುಲ್ ಗಾಂಧಿ ಐತಿಹಾಸಿಕ ಮೈತ್ರಿಯ ನಿಟ್ಟಿನಲ್ಲಿ ಇದೀಗ ನಾವು ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ 6 ಲಕ್ಷ ಮತಗಳ ಅಂತರದಿಂದ ನಾನು ಗೆಲುವನ್ನ ಸಾಧಿಸ್ತೇನೆ ಅಂತ ಕೂಡ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಸೋಲಿಸುವುದಕ್ಕೆ ಎಲ್ಲಾ ವಿರೋಧ ಪಕ್ಷಗಳು ಒಂದಾಗಿವೆ. ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ಜೊತೆಯಾಗಿ ಇರ್ತೀವಿ ಅಂತ ಹೇಳಿದ್ರು.